ನಮಸ್ಕಾರ. ಜೈ ಭೀಮ್, ನಮೋ ಬುದ್ಧಾಯ್. ನಾನು ನರೇಶ್ ಭಾಯ್ ಜಾಧವ್. ನಾನು ಯಶವಂತಪುರ ವಿಧಾನಸಭಾ ಮಾಗಡಿ ರೋಡ್ ಕೊಡಗಳ್ಳಿಯಿಂದ ಮಾತಾಡ್ತಾ ಇರೋದು. ವಿಶ್ವನಾಥ್ ಅವರು ಮತ್ತು ಸೋಮಶೇಖರ್ ಅವರು ಮತ್ತು ನಮ್ಮ ಅಶೋಕ್ ಅವರು, ಆಮೇಲೆ ಸುಧಾಕರ್ ಅವ್ರಿಗೆ, ಆ 4 ಜನಕ್ಕೆ ನಂದು ಒಂದು ನೇರವಾಗಿ ಪ್ರಶ್ನೆ ಮತ್ತು ಒಂದು ನೇರವಾಗಿ ನಂದು ಒಂದು ನಿಮಗೆ ಚಾಲೆಂಜು. ಏನು ಚಾಲೆಂಜ್ ಅಂದರೆ, ಯಾಕಂದರೆ ಬಿ ಜೆ ಪಿ ಅವ್ರಿಗೆ ನಾನು ಚಾಲೆಂಜ್ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಯಾಕಂದರೆ ನಾನು ಗುಜರಾತಲ್ಲಿ ಹುಟ್ಟಿರೋದು, ನಾನು ಗುಜರಾತಿ ಆಯ್ತಲ್ಲ. ಆದರೆ ಏನು ಪ್ರಶ್ನೆ ಕೇಳಬೇಕಾಗಿದ್ರೆ, ಇವರು ಪ್ರೆಸ್ ಮೀಟ್ ಮಾಡಿ ಅಶೋಕ್ ಅವರು ಕೋಗಿಲೆ ಬಗ್ಗೆ ಮಾತಾಡ್ತಾರೆ. ಇವರಿಗೆ ಏನಂತ ಹೇಳಬೇಕು? ನಮ್ಮ ಕರ್ನಾಟಕ ಜನತೆಗೆ ಒಂದು ಒಳ್ಳೆ ವಿಚಾರನ ಹೇಳ್ತೀನಿ. ಬಿ ಜೆ ಪಿ ಅವ್ರದ್ದು ಒಳ್ಳೆ ವಿಚಾರ ಯಾವ ರೀತಿ ಅಂದರೆ, ಗುಜರಾತಲ್ಲಿ 35 ವರ್ಷದಿಂದ ಬಿ ಜೆ ಪಿ ಸರ್ಕಾರ ಇದೆ. ಅದು ಎಲ್ಲರಿಗೂ ಗೊತ್ತಿದೆ ವಿಚಾರ. 35 ವರ್ಷದಿಂದ ಗುಜರಾತಲ್ಲಿ ಬಿ ಜೆ ಪಿ ಸರ್ಕಾರ ನಡೀತಾ ಇದೆ. ಆದಾಗ ಮೊನ್ನೆ ಇದೇ ಒಂದು ವರ್ಷದ ಹಿಂದೆ ಇವರು ಗುಜರಾತಲ್ಲಿ ಎಷ್ಟು ಡ್ಯಾಮ್ಲೇಷನ್ ಮಾಡಿದ್ದಾರೆ. ಅಹಮದಾಬಾದಲ್ಲಿ ಎಷ್ಟು ಬಡವ್ರ ಮನೆ ಹೊಡೆದಿದ್ದಾರೆ, ಬಡೋದಾದಲ್ಲಿ ಎಷ್ಟು ಬಡವ್ರ ಮನೆ ಹೊಡೆದಿದ್ದಾರೆ. ಇವರು ನಮ್ಮ ಜಿಲ್ಲೆ ಗಿರ್ ಸೋಮನಾಥ್ ಜಿಲ್ಲೆಯಲ್ಲಿ ಎಷ್ಟು ಮನೆ ಹೊಡೆದಿದ್ದಾರೆ, ಎಷ್ಟು ಮಸೀದಿ ಹೊಡೆದಿದ್ದಾರೆ. ನಮ್ಮ ಜುನಾಗಢ ಡಿಸ್ಟಿಕಲ್ಲಿ ಎಷ್ಟು ದೇವಸ್ಥಾನ ಹೊಡೆದಿದ್ದಾರೆ. ಇವರು ಕೋಗಿಲೆ ಬಗ್ಗೆ ಮಾತಾಡ್ತಾರೆ. ಇವ್ರಿಗೆ ಕೋಗಿಲೆಗೆ ಏನಿದೆ? ಇವ್ರು ಹೇಳಬೇಕು. ನಾವು ಗುಜರಾತಲ್ಲಿ ಎಷ್ಟು ಮನೆ ಬೆಳೆಸಿದ್ದೀವಿ, ನಾವು ಡೆಲ್ಲಿಯಲ್ಲಿ ಸರ್ಕಾರ ರಚನೆ ಆದಮೇಲೆ ನಾವು ಎಷ್ಟು ಜೂಪಡಿಗಳನ್ನು ಬೆಳೆಸಿ ನಾವು ಸ್ಲಮ್ಮಲ್ಲಿ ಇರೋವ್ರ ಜನಕ್ಕೆ ನಾವು ಮನೆ ಇಲ್ದಂಗೆ ಮಾಡಿದ್ದೀವಿ. ನಾವು ಡೆಲ್ಲಿಯಲ್ಲಿ ಈ ಥರ ಮಾಡಿದ್ದೀವಿ. ನಾವು ಬಿಹಾರಲ್ಲಿ 10,000 ಕೊಟ್ಬಿಟ್ಟು ಓಟ್ ತಗೊಂಡು ಸರ್ಕಾರ ರಚನೆ ಮಾಡಿ ನಾವು ಎಷ್ಟು ಜನದ ನಾವು ಮನೆಗಳು ಹೊಡೆದಿದ್ದೀವಿ. ಬಡವ್ರ ಮನೆ ಪಾಪ ಬೆಳಿಗ್ಗೆಯಿಂದ ಸಾಯಂಕಾಲ ಎಲ್ಲೂ ದುಡ್ಕೊಬಂದು ಅವ್ರು ಸಂಸಾರ ಮಾಡ್ಕೊಂಡು ಇದ್ದವ್ರಿಗೆ ನೀವು ಮನೆ ಇಲ್ದಂಗೆ ಮಾಡಿದ್ದೀರೇನ್ರಿ ನೀವು. ಅಶೋಕ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಸೋಮಶೇಖರ್ಗೂ ಹೇಳ್ತಾ ಇದ್ದೀನಿ, ವಿಶ್ವನಾಥ್ಗೂ ಹೇಳ್ತಾ ಇದ್ದೀನಿ, ಸುಧಾಕರ್ಗೆ ಹೇಳ್ತಾ ಇದ್ದೀನಿ. ಈ 4 ಜನಕ್ಕೆ ನಂದು ನೇರವಾಗಿ ಪ್ರಶ್ನೆ. ಯಡಿಯೂರಪ್ಪ ಅವರು ಕೇಳಿಸ್ಕೊಳ್ಳಿ, ಪರವಾಗಿಲ್ಲ. ಐ ಆಮ್ ಓಪನ್ ಆಗಿ ಮಾತಾಡ್ತೀನಿ ನಾನು. ಯಾಕೆಂದು ಮಾತಾಡ್ತೀನಿ ಅಂದರೆ, ಇದೆಲ್ಲ ನೀವೇ ನಮಗೆ ಮಾತಾಡೋ ಥರ ಮಾಡ್ತೀರಾ. ನೀವು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕರ್ನಾಟಕದಲ್ಲಿ ಕನ್ನಡ ಭಾಷೆಯಲ್ಲಿ ಮಾತಾಡಿದಾಗ ಗುಜರಾತಿ ಅವ್ರಿಗೆ ಗೊತ್ತಿಲ್ಲ ಅಂತ ತಿಳ್ಕೊಬಿಡಿ. ಎಲ್ಲರಿಗೂ ಗೊತ್ತಾಗುತ್ತೆ, ನೀವು ಮಾತಾಡೋದು ಗೊತ್ತಾಗುತ್ತೆ, ನಾನು ಮಾತಾಡೋದು ಗೊತ್ತಾಗುತ್ತೆ. ಆದರೆ ನೀವು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕೋಗಿಲೆ ಬಗ್ಗೆ ಮಾತಾಡಬೇಡಿ, ದಯವಿಟ್ಟು ಮಾತಾಡಬೇಡಿ ನೀವು. ಇಲ್ಲ ಅಂದರೆ ನಾನು ನಿಮ್ಮ ಮನೆ ಹುಡ್ಕೊಂಡು ಬರಬೇಕಾಗತ್ತೆ. ಯಾಕಂದರೆ ನೀವು ಗುಜರಾತಲ್ಲಿ ಎಷ್ಟು ಡ್ಯಾಮ್ಲೇಷನ್ ಮಾಡಿದ್ದೀರಾ, ಡಿಲ್ಲಿಯಲ್ಲಿ ಎಷ್ಟು ಮಾಡಿದ್ದೀರಾ, ನೀವು ಬಿಹಾರಲ್ಲಿ ಎಷ್ಟು ಮಾಡಿದ್ದೀರಾ. UP ಡೋಸರ್ JCB ಸರ್ಕಾರ ಅಂತ ಕರೀತಾರೆ. ಅದು ನಿಮ್ಮ ಸರ್ಕಾರ ತಾನೇ ಹೇಳೋದು. ನೀವು ಎಷ್ಟು ಮನೆ ಹೊಡೆದಿದ್ದೀರಿ, ಯಾರಿಗೂ ಮನೆ ಕೊಟ್ಟಿದ್ದೀರಾ ನೀವು. ಆದರೆ ಈ ಕಾಂಗ್ರೆಸ್ ಸರ್ಕಾರದವರು ಹಿಂದೆ 1952 6 ಎಕರೆ ಜಮೀನು ಕೊಟ್ಟಿದ್ದಾರೆ. ಅದು ಗೊತ್ತಾ ನಿಮಗೆ? ಇಡೀ ದೇಶದ ಬಡವ್ರ ಜನಕ್ಕೆ ಕೊಟ್ಟಿರೋದು ಅವರು. ಯಾರು ಕೊಟ್ಟಿದ್ದು? ಇಂದಿರಾ ಗಾಂಧಿ ಅವರು ಕೊಟ್ಟಿದ್ದು. ಅದನ್ನು ಅವರಿಗೆ ಹಕ್ಕುಪತ್ರ ಕೊಟ್ಟಿದ್ದು 1973. ಅದು ಗೊತ್ತಿರಬೇಕು ನಿಮಗೆ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಾನು ಯಾವ ಸರ್ಕಾರದವರು ಅಲ್ಲ ಮಾತಾಡೋಕ್ಕೆ. ನಾನೊಬ್ಬ ಗುಜರಾತಿ, ನಾನು ಬೆಂಗಳೂರಲ್ಲಿ ವಾಸ ಮಾಡ್ತೀನಿ. ಅದಕ್ಕೋಸ್ಕರ ನೀವು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕೋಗಿಲೆ ಬಗ್ಗೆ ಮಾತಾಡ್ತೀರಲ್ಲ, ಆ ಕೋಗಿಲೆ ಬಗ್ಗೆ ಮಾತಾಡೋದು, ಪ್ರೆಸ್ ಮೀಟ್ ಮಾಡೋದು ನೀವು ಬೇಡ. ಯಾಕಂದರೆ ಅದು ನಿಮಗೆ ಸರಿ ಹೋಗಲ್ಲ. ಯಾಕಂದರೆ ನೀವು ಎಷ್ಟು ಮಸೀದಿ ಹೊಡೆದಿದ್ದೀರಿ, ಎಷ್ಟು ದೇವಸ್ಥಾನ ಹೊಡೆದಿದ್ದೀರಿ, ಎಷ್ಟು ಬಡವರಿಗೆ ಮನೆ ಇಲ್ದಂಗೆ ಮಾಡಿದ್ದೀರಿ ನೀವು. BJP ಸರ್ಕಾರದವರು ನೀವು ಪ್ರೆಸ್ ಮೀಟ್ ಮಾಡಿ ಕೋಗಿಲೆ ಬಗ್ಗೆ ಮಾತಾಡ್ತೀರಾ. ನಿಮಗೆ ಜನ ಇನ್ನು ಬರುತ್ತೆ. ಈಗ ಬರೋ ಸರ್ಕಾರ ನೋಡಿ,
ನೀವು ನೆಕ್ಸ್ಟ್ ಏನು ಮಾಡ್ತಾರೆ, ಗುಜರಾತಲ್ಲಿ ನಿಮಗೂ ಏನು ಮಾಡ್ತಾರೆ, ಎಲ್ಲರೂ ರೆಡಿಯಾಗಿದ್ದಾರೆ. ಆದರೆ ನೀವು ವೋಟ್ ಚೋರಿ ಮಾಡ್ತೀರಾ, ನೀವು ಮಿಷಿನ್ ಬದಲಾಯಿಸ್ತೀರಾ, ನೀವು EVMನ ಈ ಕಡೆ ಆ ಕಡೆ ಮಾಡ್ತೀರಾ, ದುಡ್ಡು ಕೊಡ್ತೀರಾ, ಸಾರಾಯಿ ಸೇಲ್ ಮಾಡ್ತೀರಾ, ಎಂಡ ಕೊಡಿಸ್ತೀರಾ. ನೀವು ಮಾಡೋದು ಅಲ್ಕ ಕೆಲಸಕ್ಕೆ ನೀವು ಪ್ರೆಸ್ ಮೀಟ್ ಮಾಡಿಬಿಟ್ಟು ಕೋಗಿಲ ಬಗ್ಗೆ ಮಾತಾಡ್ತೀರಾ. ಅಶೋಕ್ ಅವರೇ, ಸೋಮಶೇಖರ್ ಅವರೇ, ವಿಶ್ವನಾಥ್ ಅವರೇ, ಸೋಮಶೇಖರ್ ಅವರೇ, ನಾನು ನಿಮ್ಮ ವಿಧಾನಸೌಧದಲ್ಲಿ ಮಾತಾಡ್ತಾ ಇದ್ದೀನಿ. ನಮಸ್ಕಾರ.